ನೋಡಿ ಫ್ರೆಂಡ್ಸ್, ನಾನು ಇವಾಗ ಕಟ್ ಮಾಡಿ ತೋರಿಸ್ತಕ್ಕಂಥದ್ದು ಈ ಡ್ರೆಸ್ಸನ್ನೇ. ಡ್ರೆಸ್ಸನ್ನು ಕಟ್ ಮಾಡಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಹೇಗಿದೆ. ಇದೇ ರೀತಿಯಲ್ಲಿ ನಿಮಗೂ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬೇಕಾ, ಈ ವಿಡಿಯೋವನ್ನು ನೋಡಿ. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾಯಿರೋ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ವಿಡಿಯೋ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಅಂಬ್ರೆಲಾ ಡ್ರೆಸ್ಸನ್ನು ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ. ನಾನಿಲ್ಲಿ ಬಾಡಿ ಅಳತೆಯನ್ನು ಬರ್ಕೊಂಡಿದ್ದೀನಿ. ಬಾಡಿ ಅಳತೆ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಬಾಡಿ ಅಳತೆಗೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಾಡಿ ಸ್ಟಿಚಿಂಗನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, 13.5 ಇಂಚನ್ನು ಇಟ್ಟಿದ್ದೀನಿ. 13.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಆಮೇಲೆ ಅರ್ಧ ಇಂಚು ಮೇಲಕ್ಕೆ ಇದು ಫಿನಿಶಿಂಗಿಗೋಸ್ಕರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಾವು ಇರ್ತಕ್ಕಂಥದ್ದು 32, 8×4 32, 31 ಇದೆ. ಬಟ್ ಬಾಡಿ ಅಳತೆ ತೊಗೊಂಡಿರೋದ್ರಿಂದ 1 ಇಂಚು ನಾವು ಲೂಸನ್ನು ಮಾಡಬೇಕು. ಹಾಗಾಗಿ 32 ಇಂಚ್ ಬರೋ ಥರ ಮಾರ್ಕನ್ನು ಮಾಡಿದ್ದೀನಿ. ಇದು ನೋಡಿ, ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟಿಗೆ 2 ಇಂಚನ್ನು ಇಟ್ಕೊಂಡಿದ್ದೀನಿ. ಇದು 2.5 ಇಟ್ಕೊಂಡು ನಾವು ತುಂಬ ಸಣ್ಣ ಇದ್ದಾವೆ, ಹಾಗಾಗಿ ಒಂದು 2 ಇಂಚನ್ನ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚಿದೆ. ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ಹಿಂದ್ಗಡೆ ಬ್ಯಾಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಶೋಲ್ಡರ್ ನೋಡಿ 5 ಇಂಚ್ ಇಟ್ಟಿದ್ದೀನಿ. ಶೋಲ್ಡರ್ 5 ಇಂಚು. ಕೆಳಗಡೆದು ಕೂಡ ನಾವು 4.25 ಇಂಚ್ ತಗೊಳ್ಳೋಣ. 4.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 5 ಅಂದರೆ 5.5 ಇಂಚು. 5.5 ಅಂದರೆ ಈ ಭಾಗಕ್ಕಿಂತ ಇಲ್ಲಿ 5 ಅರ್ಧ ಇಂಚು ಜಾಸ್ತಿ ಇರುತ್ತೆ. ಒಂದು ಹಳೆ ವಿಡಿಯೋದಲ್ಲಿ ಇಟ್ಟಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ಭಾಗಕ್ಕೆ ಅರ್ಧ ಇಂಚು ಜಾಸ್ತಿ ಇಟ್ಕೋಬೇಕು. ಈಗ ಒಂದು ಈಗ ಆರ್ಮೋಲ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ಈಗ ಆರ್ಮೋಲ್ ಬಂದು 14 ಇಂಚು ಅಂದರೆ ಸಾಕು. ಸೊ ಆರ್ಮೋಲ್ 14 ಅಂದರೆ 7 ಇಂಚು ನೋಡಿ ಬರ್ತಾ ಇದೆ ಕರೆಕ್ಟಾಗಿ. ಈ ರೀತಿ ಮಾರ್ಕನ್ನು ಮಾಡ್ಕೊಂಡು ಈ ರೀತಿ ಅಳತೆಯನ್ನು ಮಾಡ್ಕೋಬೇಕು ಫಸ್ಟು. ಆಮೇಲೆ ನೀವು ಕಟಿಂಗನ್ನು ಮಾಡಬೇಕು. ಯಾವಾಗಲೂ ಆರ್ಮೋಲ್ ಚೆಕ್ ಮಾಡಿಕೊಂಡೆ ಕಟಿಂಗನ್ನು ಮಾಡಬೇಕು. ಇಲ್ಲಿಂದ ಇಲ್ಲಿ ನೋಡಿ 2 ಇಂಚು ಎಕ್ಸ್ಟ್ರಾ ಇಡಬೇಕು. ಇದು ಡ್ರೆಸ್ ಆಗಿರೋದ್ರಿಂದ ಒಂದು 2.5 ಇಂಚ್ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ 10.5 ಬರ್ತೈತೆ. ನಾನು ಇದಲ್ಲಿಗೆ ಒಂದು ಅರ್ಧ ಇಂಚ್ 1 ಇಂಚ್ ಕಡಿಮೆ ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ವೇಸ್ಟ್ ರೌಂಡ್ ಬಂದು 26, ಅದಕ್ಕೆ 7×4 28, 7 ಕಾಲು ನೋಡಿ, 7 ಕಾಲು. ಆಮೇಲೆ ಅರ್ಧ ಇಂಚು ಟಕ್ ಹಿಡಿಯೋದಕ್ಕೆ. ಇನ್ನು 1.5 2 ಇಂಚು 2 ಇಂಚು ಹೊರಗಡೆನೇ ಇಡಬೇಕು. ಎಷ್ಟು ಇಟ್ಕೋಬೇಕು, ಇಷ್ಟನ್ನು ಇಟ್ಕೊಂಡ್ರೆ ಸರಿ. ಟಕ್ ಮಾಡಿ ಇಲ್ಲಿ ಹಿಡಿತೀನಿ ನಾನು 2. ಅರ್ಧ ಇಂಚ್ ಬಂದರೆ ಸಾಕು. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಈ ರೀತಿ ಬರುತ್ತೆ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಡೀಪು ಆರ್ಮೋಲು ವೇಸ್ಟಿಗೋಸ್ಕರ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಮಾರ್ಕಿಂಗು. ಇದು ರೆಡಿ ಬರಬೇಕಾಗಿರೋ ಮಾರ್ಕಿಂಗು ನೋಡಿ. ಇದು ರೆಡಿ ಇಷ್ಟು ಬರಬೇಕು. ಇನ್ನು ಉಳಿದಿದ್ದು ಎಕ್ಸ್ಟ್ರಾ ಕಚ್ಚಾ ವರ್ಕಿಗೋಸ್ಕರ ಬಿಟ್ಕೊಂಡಿರೋದು, ಅಂದರೆ ಅದು ಫಿನಿಶಿಂಗ್ ಅಷ್ಟು ಬರುತ್ತೆ. ಕಟ್ ಮಾಡೋಣ. ಮಾಡ್ಕೊಳ್ಳಿ. ಎಷ್ಟು ಇದು ಬ್ಯಾಕ್ ಪಾರ್ಟ್, ಎಷ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಫ್ರಂಟ್ ಪಾರ್ಟ್ ಬಂದು ಪ್ರಿನ್ಸ್ ಕಟ್ ಮಾಡಬೇಕು. ನಾವು ಪ್ರಿನ್ಸ್ ಕಟ್ಟಿದೆ ಅದು ಫ್ರಂಟು ನೋಡಿ. ನಾನು ಈ ಭಾಗ ಎಲ್ಲೂ ಓಪನನ್ನು ಇಡ್ತಾಯಿಲ್ಲ. ಫ್ರಂಟು ಇಲ್ಲ ಜಿಪ್ ಇಡ್ತಾ ಇಲ್ಲ, ಬ್ಯಾಕು ಜಿಪ್ ಇಡ್ತಾ ಇಲ್ಲ, ಏನಿಲ್ಲ.
ಹಾಗಾಗಿ ಓಪನನ್ನು ಇರ್ತಿಲ್ಲ, ಹಾಗೆ ಮೇಲಿಂದ ಹಾಕ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಹಂಗಾಗಿ ಈ ಒಂದು ಲೈನ್ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಇದನ್ನು ಕೂಡಿಸಿ ಹೊಲ್ಕೋತೀನಿ. ಇವೆರಡಿದಾವಲ್ಲ, ಇವೆರಡನ್ನ ಕೂಡಿಸ್ಬಿಟ್ಟು ಹೊಲ್ಕೋತೀನಿ, ಅದಕ್ಕೋಸ್ಕರ ಹಂಗೆ ಹಾಕಿದ್ದೀನಿ. ಪ್ರಿನ್ಸ್ ಕಟ್ಟನ್ನು ಮಾಡೋಣ ನೋಡಿ. ಇಂದ ಇಲ್ಲಿಗೆ ಆಗಲೇ ಏನು ಮಾಡಿದ್ವಿ, 5 ಇಂಚು, ಅದೇ 5 ಇಂಚು, ಇಲ್ಲಿಂದ ಇಲ್ಲಿ 4.25 ಇಂಚ್ ಇಟ್ಟಿದ್ದೆ ನೋಡಿ. 4.25 ಇಂಚ್ ಆರ್ಮೋಲು, 5 ಇಂಚು, 4.25 ಇಂಚು ಆರ್ಮೋಲು. ಅವರಿಗೆ ಫ್ರಂಟು ಅಷ್ಟೇ ಅಂತೆ, ಸ್ವಲ್ಪ ಡೀಪ್ ಇರಬೇಕು. 2.25 ಇಂಚ್ ಇಡ್ತಾ ಇದ್ದೀನಿ. ಆರು ಇಂಚ್ ಇಡೋಣ. ಇಲ್ಲಿ 2.25 ಇಂಚು, ಇದು ಕೂಡ ಅವರಿಗೆ ರೌಂಡ್ ಶೇಪು ಬೇಕು. ರೌಂಡ್ ಶೇಪು ಈ ಥರ ಬೇಕು ಅವರಿಗೆ. ಲೆಂತ್ ಮಾಮೂಲಿ 13 ಇಂಚು. ಫ್ರಂಟ್ ಇರೋದ್ರಿಂದ ಒಂದು 1/2 ಇಂಚು ಜಾಸ್ತಿ ಇಟ್ಕೋಬೇಕು. ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ನಾವು ಪ್ರಿನ್ಸ್ ಕಟ್ಟನ್ನು ಮಾಡಬೇಕು. ಪ್ರಿನ್ಸ್ ಕಟ್ಟಿಗೆ ನೋಡಿ, ಇಲ್ಲಿಂದ ಇಲ್ಲಿಗೆ 4 ಇಂಚು, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಇಲ್ಲಿಂದ ಇಲ್ಲಿಗೆ 3.25 ಇಂಚು ನೋಡಿ. ತೋರಿಸ್ತೀನಿ. ಈ ಥರ ಒಂದು ಮಾರ್ಕ್ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡು ಆದಮೇಲೆ ಇಲ್ಲಿ ಈ ಥರ ಇಲ್ಲಿ 1/4 ಇಂಚು ಗ್ಯಾಪ್ ಬರಬೇಕು. ದಪ್ಪ ಇರೋರಿಗೆ 1/2 ಇಂಚವರೆಗೂ ಬೇಕು. ಸಣ್ಣ ಇರೋದ್ರಿಂದ ಇಷ್ಟಿದ್ರೆ ಸಾಕು. ಈ ರೀತಿ ಇದು ಮಾಡ್ಕೋಬೇಕು. ಇದು ಹಿಂಗೆ ರೌಂಡ್ ಈ ಥರ ಬರಬೇಕು. ಆವಾಗ ಪ್ರಿನ್ಸ್ ಕಟ್ ನೀಟಾಗಿ ಬರುತ್ತೆ. ನೋಡಿ 8, 4, 32, 1/2 ಇಂಚ್ ಜಾಸ್ತಿ ತಗೋತೀನಿ. 8.25 ಇಂಚು, ಫಿನಿಶಿಂಗಿಗೆ 2.25 ಇಂಚು ಕಟಿಂಗನ್ನು ಮಾಡೋಣ. ಎಷ್ಟು ಇಲ್ಲಿ ಫಿನಿಶಿಂಗ್ ಲೈನ್ ಇಲ್ಲಿವರೆಗೂ ಬರುತ್ತೆ. ಇದು ಕೆಳಗಡೆ ಇದಕ್ಕೆ ಹೋಗುತ್ತೆ, ಕಚ್ಚಾ ವರ್ಕಿಗೆ ಹೋಗ್ತಕ್ಕಂಥದ್ದು. ಇಲ್ಲೇನಿಲ್ಲ, ಇಲ್ಲಿ ಏನು ತೆಗೆದಿದ್ದೀವಿ ಅದೇ ಇದನ್ನು ಈ ಬಿಡ್ತನ್ನು ತೆಗಿಬೇಕು. ಬ್ಯಾಕ್ ಮಾತ್ರ 1/2 ಇಂಚು ಜಾಸ್ತಿ ಮುಂದಕ್ಕೆ ಇರಬೇಕು. ಈಗ ಸರಿಯಾಗಲಿಲ್ಲ ಅಂದರೆ ತಿರ್ಸ್ಕೊತಾನೆ ಕಟ್ ಮಾಡ್ಬೋದು. ಇದು ಕೂಡ್ಸಿ ಹೊಲಿತೀನಿ ಈ ಕಡೆ. ಇದು ಕೂಡ್ಸಿ ಹೊಲಿಬೇಕು, ಯಾಕೆಂದರೆ ಹಂಗೆ ಡೈರೆಕ್ಟ್ ಮೇಲುಗಡೆಯಿಂದ ಹಾಕೊಳ್ಳೋ ಥರ ಸ್ಟಿಚ್ ಮಾಡ್ತೀನಿ. ನೋಡಿ, ಇದು ಪ್ರಿನ್ಸ್ ಕಟ್ ಮಾಡ್ತೀನಿ. ಈಗ ಇಷ್ಟು ಇಲ್ಲಿ ಸ್ವಲ್ಪ 1/4 ಇಂಚಷ್ಟು ಹೋಗೋ ಥರ ಕಟಿಂಗನ್ನು ಮಾಡ್ಕೋಬೇಕು. ತುಂಬ ದಪ್ಪ ಇರೋರಿಗೆ, ಚೆಸ್ಟ್ ಹೆವಿ ಇರೋವಂಥವ್ರಿಗೆ 1/2 ಇಂಚು 1/4 ಇಂಚು ಆ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ನೋಡಿ ಎಷ್ಟು ಪ್ರಿನ್ಸ್ ಕಟ್ ಇಷ್ಟೇ. ಈಸಿ ಮೆಥಡು, ಈಸಿಯಾಗಿ ಆಗುತ್ತೆ, ಮಾಡ್ಕೋಬೋದು. ನೋಡಿ ಎಷ್ಟು. ಇನ್ನು ಇದಕ್ಕೆ ಸ್ಲೀವ್ಸಿಗೆ ಬಂದು ಬಟ್ಟೆ ಇದೆ, ಅದು ಏನು ಅಂದರೆ ತೆಳು ಏನಾದ್ರು ಸ್ಯಾರಿ ಕೊಟ್ಟಿದ್ದಾರೆ, ಸ್ಯಾರಿನಲ್ಲೇ ಸ್ಟಿಚ್ ಮಾಡುವಂಥದ್ದು. ಹಾಗಾಗಿ ಸ್ಯಾರಿನಲ್ಲೇ
ಬ್ಯಾಕ್ ಪಾರ್ಟು ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ. ಯಾವ ರೀತಿ ಕಟ್ ಮಾಡ್ಕೋಬೋದು ನೀವು ಅನ್ನೋದನ್ನು ನೋಡ್ಕೊಳ್ಳಿ. ಊಟ ಹಾಕ್ಕೊಟ್ಟಿದ್ದೀನಿ, ಸಾರಿ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಸ್ವಲ್ಪ ಬಟ್ಟೆ ಇರೋ ಥರನೇ ಇಷ್ಟ. ಜಾಸ್ತಿ ಬಟ್ಟೆ ಇದೆ, ತೊಂದರೆ ಇಲ್ಲ. ಹಾಗಾಗಿ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಆದಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿದ್ರೆ ಆಯಿತು. ಕೆಲವು ಟೈಮ್ ಬಟ್ಟೆ ಇರೋದಿಲ್ಲ, ಸ್ವಲ್ಪ ಕೊಟ್ಟಿರ್ತಾರೆ, ಅದರನ್ನೇ ಮ್ಯಾನೇಜ್ ಮಾಡಬೇಕು. ಅಂಥ ಟೈಮಲ್ಲಿ ಈ ರೀತಿ ಮಾಡೋಕ್ಕೆ ಬರೋದಿಲ್ಲ. ನೋಡಿ, ಒಂದಾಯಿತು. ನೆಕ್ಸ್ಟ್ ಪಾರ್ಟ್ ಬಂದು ಈ ಪ್ರಿನ್ಸ್ ಕಟ್ ಮಾಡಿದ್ವಲ್ಲ ಫ್ರಂಟು, ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಅಟ್ಯಾಚ್ ಮಾಡ್ತೀನಿ, ಹಂಗಾಗಿ ಈ ಸೈಡೇ ಇಲ್ಲಿ ಬರಬೇಕು. ಫೋಲ್ಡಿಂಗ್ ಸೈಡ್ ಆ ಕಡೆ ಬರಬೇಕು. ಅಟ್ಯಾಚ್ ಮಾಡೋದ್ರಿಂದ ನಾನೇನು ಮಾಡ್ತೀನಿ, ಅಷ್ಟನ್ನು ಕಟ್ ಮಾಡ್ತೀನಿ. ಅಟ್ಯಾಚ್ ಆದಮೇಲೆ ಉಳಿದಿದ್ದನ್ನು ಕಟ್ ಮಾಡಿ ಆಗುತ್ತೆ ಈ ಥರ. ಇನ್ನು ಕೆಳಗಡೆ ಒಂದು ಇದಿದೆ, ಇದು ಒಂದು ಸ್ಯಾರಿ ಫುಲ್ ಕೊಟ್ಟಿರೋದ್ರಿಂದ ಒಂಚೂರು ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ. ಬಟ್ ಒಂದೊಂದು ಟೈಮು ಬಟ್ಟೆ ತಂದು ಕೊಟ್ಬಿಟ್ಟಿರ್ತಾರೆ, ಆ ಟೈಮಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋಕೆ ಬರೋಲ್ಲ. ನೋಡಿಕೊಂಡೆ ಕಟ್ ಮಾಡ್ಕೋಬೇಕು, ವೇಸ್ಟ್ ಮಾಡೋದಕ್ಕಾಗೋದೇ ಇಲ್ಲ. ಪೀಸನ್ನು ಕಟ್ ಮಾಡಿ ಆಯಿತು. ಇಷ್ಟು ಇಟ್ಕೊಂಡಿದ್ದೀನಿ ನಾನು. ನೋಡಿ, ಸ್ಲೀವ್ಸನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು. ಸ್ಲೀವ್ಸ್ ಲೆಂತ್ ಬಂದು 9.5. 9.5 ಬರಬೇಕು. ಕಟ್ಟಿಂಗನ್ನು ಮಾಡಿಕೊಡೋಣ. ಇವತ್ತು 14 ತೊಗೊಂಡಿನಿ. ನೋಡಿ, ಇದು ಸ್ಲೀವ್ಸ್. ಇದಕ್ಕೆ ಲೈನಿಂಗ್ ಏನೂ ಹಾಕಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಸಪ್ರೇಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, 9.5 ಬರಬೇಕು. ಜಾಸ್ತಿನೇ ಇದೆ. ಈಗ ನಾವು 9.5 ಅಳತೆ ಮಾಡೋಣ. ಕೆಳಗಡೆ ಮಡ್ಚಿ ಹೊಡಿಯೋದಕ್ಕೆ 1.5 ಇಂಚಷ್ಟು ಗ್ಯಾಪನ್ನು ಬಿಟ್ಕೊಳ್ಳಿ. ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. 9.5 ಅಂದರೆ ಮೇಲ್ಗಡೆ ಫಿನಿಶಿಂಗು ಸೇರಿ 10 ಇಂಚ್ ಬೇಕು. 10 ಇಂಚು ಇಲ್ಲಿಂದ ಇಲ್ಲಿಗೆ 10 ಇಂಚ್ ತೊಗಿಟ್ಕೊಂಡು 3 ಇಂಚು ತೆಗೆದಿದ್ದೀವಿ. ಅಂದರೆ 10ನೇ ಬಾಡಿ ಫಿಟ್ಟಿಂಗಿನ 10ನೇ ಒಂದು ಭಾಗ ಅಥವಾ ಒಂದು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದರೂ ಬೇಕಾಗ್ಬೋದು. ತುಂಬ ಸಣ್ಣ ಇರೋದ್ರಿಂದ 6.5 ಇಂಚು ಅಥವಾ 6 ಇಂಚ್ ಆದ್ರೂ ನಡೆಯುತ್ತೆ. ತುಂಬ ಸಣ್ಣ ಇದ್ದಾರೆ. ಇರುತ್ತೆ ಬಟ್ ನೀಟಾಗಿ ಇಟ್ಕೊಳ್ಬೇಕು. ಕಟ್ಟಿಂಗನ್ನು ಮಾಡಿ ಕಾಣಿಸ್ತಾ ಇದೆಯಾ ನೋಡಿ.
ಎಷ್ಟು ಸ್ಲೀವ್ಸ್. ಆರೂವರೆ ಇಂಚು. ಮುಂದ್ಗಡೆ ಎರಡೇನಿದೆ ಎರಡನ್ನು ಮಾತ್ರ ತೆಕ್ಕೊಂಡು ತೋರಿಸ್ತೀನಿ. ಇದೊಂಚು ಬಟ್ಟೆ ನಿಲ್ಲೋದು ಕಷ್ಟ ನೋಡಿ. ಈ ರೀತಿ ಒಂದು 1/4 ಇಂಚಷ್ಟು ರಿಮೂವ್ ಮಾಡ್ಕೊಳ್ಳಿ. ಫ್ರಂಟ್ ಒಂದು ಗೊತ್ತಾಗೋದಕ್ಕೆ ಕಚ್ಚನ್ನು ಹೊಡ್ಕೊಳ್ಳಿ. ಇವೆರಡು ಕೂಡಿರೋದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಇಷ್ಟು ಸ್ಲೀವ್ಸ್ ಆಯಿತು. ಎಷ್ಟು 7 4 28 7.5 6.5 ಅಂದರೆ ನಮಗೆ 2 ಇಂಚು ಆ ಕಡೆ ಈ ಕಡೆ ಫಿನಿಶಿಂಗಿಗೆ ಬೇಕು. ಹಾಗಾಗಿ ಇದು ಇರೋವಂಥದ್ದು 8 ಎಳೆ. 26 × 8 3 24 8 4 32. ಅಲ್ಲಿ 4 ಇಂಚ್ ಬೇಕು ನಮಗೆ. ಇಲ್ಲಿಂದ ಇಲ್ಲಿ 4 ಇಂಚು ಬೇಕಾಗುತ್ತೆ. 8 32 ಸರಿ ಹೋಗುತ್ತಲ್ಲ. ಹಂಗಾಗಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 29 ಇಂಚ್ ಬೇಕು ನನಗೆ. ಲೆಂತ್ ಬಂದು 29. ಅದಕ್ಕೆ 1 ಇಂಚು ಫೋಲ್ಡಿಂಗಿಗೆ ಎಕ್ಸ್ಟ್ರಾ ಬೇಕು. ಮೇಲ್ಗಡೆನೂ ಅಷ್ಟೇ ಫೋಲ್ಡಿಂಗ್ನ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಕೆಳಗಡೆ ಫೋಲ್ಡ್ ಮಾಡೋದಕ್ಕೆ ಒಟ್ಟು ನಾನು ಇವಾಗ 30 ಇಂಚ್ ಇಡ್ತಿದ್ದೀನಿ. 30 ಇಂಚು ಅಂದರೆ 31 ಇಂಚ್ ತೊಗೊಂಡ್ರೆ ಮೇಲ್ಗಡೆ 1 ಇಂಚು ಕೆಳಗಡೆ 1 ಇಂಚು ಸರಿ ಹೋಗುತ್ತೆ. ಸೊ 31 ಇಂಚು. ಇದೇ 31 ಇಂಚನ್ನು ಸುತ್ತ ಹಾಕ್ಕೊತ ಹೋಗ್ಬೇಕು. ನಿಮಗೆ ಕಾಣಿಸುತ್ತಾ ಇದೆ ಅಂದ್ಕೋತೀನಿ. ಇಲ್ಲಿಂದ 31 ಇಂಚು ಕರೆಕ್ಟಾಗಿ ನೋಡಿ. ಇಲ್ಲಿಂದ ಇದೆಲ್ಲ 31 ಇಂಚು ಕೆಳಗಡೆ ಮಾರ್ಕನ್ನು ಮಾಡ್ಕೊತ ಹೋಗ್ಬೇಕು. ಈಗ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಇಲ್ಲಿ 31 ಇಂಚು 31 ಇಂಚಿಗೆ 31 ಇಂಚು. ಅಂದರೆ ಇಲ್ಲಿಂದ ಇಲ್ಲಿ ಮತ್ತೆ 31 ಇಂಚು. ಅದೇ ಅಲ್ಲಿಗೆ 31 ಇಂಚು ಈ ರೀತಿ ಮಾರ್ಕಿಂಗ್ ಆಗುತ್ತೆ. ಈಗ ಕಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಶೇಪ್ ಇರುತ್ತೆ. ಮೇಲ್ಗಡೆನ ಕೆಳಗಡೆ ಕಟ್ ಮಾಡ್ಕೊಳ್ಳೋಣ. ಇದು ಅಂಬ್ರೆಲಾ ಕಟಿಂಗ್. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು 4 ಇಂಚು. ಇಲ್ಲಿ ನೋಡಿ 1 2
3 4 4 ಫೋಲ್ಡಿಂಗ್ ಇದೆ ಇದು ನಮಗೆ. ಈ ರೀತಿ ಮಾಡಿಸಿದ್ರೆ 8, ಮತ್ತೆ ಓಪನ್ ಮಾಡಿದ್ರೆ 2 ಇಂಚು. ಅಂದರೆ ಸೀರೆಯನ್ನೇ 4 ಇಂಚು ಮಾಡಿಕೊಂಡು ನಾವು ಕಟ್ಟಿಂಗನ್ನು ಮಾಡಬೇಕು. ಈಸಿ ಇದೆ ನೋಡಿ. ಇಷ್ಟ ಆಯಿತು. ಇಷ್ಟು ಎಕ್ಸ್ಟ್ರಾ ಪೀಸ್ ಓದಿದೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಎಷ್ಟು. ಅದ್ರ ಜೊತೆಗೆ ಲೈನಿಂಗನ್ನೇ ಹೇಳ್ಕೊಟ್ಬಿಡ್ತೀನಿ ನೋಡಿ. ಲೈನಿಂಗನ್ನೇ ಹೇಳ್ಕೊಟ್ಬಿಡ್ತೀನಿ. ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಬಿಡೋಣ. ಎಲ್ಲೋ ಗೊತ್ತಿಲ್ಲ, ಕತ್ಲೆಯಲ್ಲಿ ಕೂತಿದ್ದೀನಿ. ಚೂರಿ ಕಡೆ ಬಂದು ನೋಡಿ. ಇವಾಗ ಹಾಕ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಕಟ್ ಮಾಡ್ತಾ ಇದಕ್ಕೆ. ನೋಡಿ ಇದು ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿಬಿಡೋಣ. ನಮಗೆ 24 ಇಂಚ್ ಬೇಕಿತ್ತು. ಅಲ್ಲಿಗೆ 4 ಅಷ್ಟೇ ಇದೆ. ಸೊ 26 ಇಂಟು 4 6 24 ಪ್ಲಸ್ 2 ಇಂಚು 8 ಇಂಚು ನಮಗೆ ಬೇಕು. ನಮಗೀಗ 7 ಇಂಚು ತೆಗಿತಾ ಇದ್ದೀನಿ ನಾನು. ಶೇಪನ್ನು ಕೊಟ್ಕೊಂಡ್ರೆ ಬರುತ್ತಲ್ಲಿ 8 ಇಂಚು. ಇಲ್ಲಿಗೆ ಅಳತೆಯನ್ನು ನೋಡ್ಕೊಳ್ಳೋಣ. ನಿಮಿಷ ನೀವು ಡ್ರೆಸ್ಸಲ್ಲೇ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಈ ಥರ 4 ಎಳೆ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಮಗೆ 26 ಇಂಚ್ ಬೇಕು. ಅದಕ್ಕಿಂತ 2 ಇಂಚ್ ಜಾಸ್ತಿ ಬೇಕಷ್ಟೇ. ಹಾಗಾಗಿ 7 4 28, 2 ಇಂಚ್ ಜಾಸ್ತಿ ಬರುತ್ತೆ. ಆಮೇಲೆ ಇಲ್ಲಿ ಶೇಪ್ ತೆಗೆದಾಗ ಇನ್ನೊಂದು ಅರ್ಧ ಇಂಚು ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ. ಹಾಗಾಗಿ ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು. ಈಗ ನಮಗೆ 29 ಇಂಚು 10 ಇಂಚು ಬೇಕು. ಇಂಚಿಗೆ ತೆಗೆದಿದ್ದೀನಿ. ಫಿನಿಶಿಂಗ್ ಹೋಗಿ ಕರೆಕ್ಟ್ ಆಗುತ್ತೆ. ನಮಗೆ ಕಡಿಮೆ ಇದೆ. ಏನು 2 ಇಂಚ್ ಅಷ್ಟೇ ಇರೋದ್ರಿಂದ ಇಲ್ಲಿ ಲೈನಿಂಗನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ತಿದ್ದೀನಿ. ಲೈನಿಂಗನ್ನು ವೇಸ್ಟ್ ಮಾಡೋದು ಬೇಡ. ಓಕೆ ಮಾಡ್ತೀನಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಇದು ಸಿಗ್ತಾ ಹೋಗುತ್ತೆ ನನಗೆ. ಹಾಕ್ಕೊಂಡು ಕಟ್ ಮಾಡಿಕೊಂಡು ಇಷ್ಟು ಗೌನನ್ನು ಕಟ್ ಮಾಡೋದು ಅಥವಾ ಅಂಬ್ರೆಲಾ ಟಾಪನ್ನು ಕಟ್ ಮಾಡೋವಂಥ ವಿಧಾನ ಫ್ರೆಂಡ್ಸ್. ಇಲ್ಲಿವರೆಗೂ ನಾನು ಅಂಬ್ರೆಲಾ ಕಟ್ಟಿಂಗನ್ನು ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.